ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವಿ ಕೆ ಟ್ಯೂಬ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ರೆಸಿಪಿ, ಡಿಫ್ರೆಂಟ್ ಆಗಿರೋ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ರಾಗಿ ಕೀಲ್ಸ. ನೀವು ನೋಡ್ತಾ ಇದ್ದೀರಾ ಅಲ್ವಾ? ಮಾಡೋಕ್ಕೂ ತುಂಬಾ ಈಸಿ ಮತ್ತು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಮತ್ತು ತುಂಬ ತಂಪು. ನೀವು ಮಕ್ಕಳಿಗೆ ಈ ಸ್ವೀಟ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ, ಓವರ್ ನೈಟ್ ನಾನಿಲ್ಲಿ ರಾಗಿನ ನೆನೆಸ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ರಾಗಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ, 1/4 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರು, 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ, ಇಷ್ಟು ಬೇಕಾಗತ್ತೆ. ಸೊ ನೀವು 1 ಕಪ್ ರಾಗಿನ ತೊಗೊಂಡ್ರಿ ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. 2 ಕಪ್ ಬೆಲ್ಲನ ಹಾಕ್ಕೊಳ್ಳಿ, 1.5 ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಬೇಕು. ಆದಷ್ಟು ನೀವು 5 to 6 ಅವರ್ಸ್ ರಾಗಿನ ನೆನೆಸಿಡಬೇಕು. ನಾನಿಲ್ಲಿ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ, ಸೊ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ರಾಗಿ ಮಾತ್ರ ಹಾಕ್ಕೊಳ್ಳಿ. ಸಪ್ರೇಟೇ ರುಬ್ಕೊಳ್ಬೇಕು, ಯಾವುದನ್ನು ಮಿಕ್ಸ್ ಮಾಡಿ ರುಬ್ಕೋಬೇಡಿ. ಇದಕ್ಕೆ ಫಸ್ಟು ನೀರೇನು ಹಾಕ್ದಲೇ ಈ ಥರ ರುಬ್ಕೊಳ್ಬೇಕು, ನೀವು ಫುಲ್ಲು ನುಣ್ಣಗಾಗೋ ಥರ. ನೆಕ್ಸ್ಟ್ ಇವಾಗ ಇದಕ್ಕೆ 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಇದನ್ನು ಶೋಧಿಸ್ಕೊಳ್ಬೇಕು. ನಾವಿಲ್ಲಿ ವೈಟ್ ಕಾಟನ್ ಬಟ್ಟೆನ ಯೂಸ್ ಮಾಡಬೇಕು, ಚೆನ್ನಾಗಿರುವಂಥದ್ದು. ನೀವು ಜರಡಿಯಲ್ಲಿ ಜರಡಿಸ್ಕೊಂಡ್ರೆ ಇದು ಚೆನ್ನಾಗಿ ಬರೋದಿಲ್ಲ. ಸೊ ಹಂಗಾಗಿ ನೀವು ವೈಟ್ ಕಾಟನ್ ಬಟ್ಟೆನೇ ಯೂಸ್ ಮಾಡಿ, ಓಕೆನಾ? ಚೆನ್ನಾಗಿ ಶೋಧಿಸ್ಕೊಳ್ಳಿ. ಸೊ ನೋಡಿ, ರಾಗಿ ಹಾಲು ಬರ್ತಾ ಇದೆ ಅಲ್ವಾ? ಸೊ ಈ ಥರ ಶೋಧಿಸ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಮತ್ತೆ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಸೊ ರುಬ್ಕೊಂಡು ಮತ್ತೆ ಸೇಮ್ ಪ್ರಾಸೆಸ್ ನೀವು ಇದೇ ಥರ ಶೋಧಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಅರ್ಧ ಕಪ್ ರಾಗಿಗೆ ನಾನಿಲ್ಲಿ 1.5 ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಅದೇ ಮಿಕ್ಸಿ ಜಾರ್ಗೆ ತೆಗೆದುಕೊಂಡಿರೋಂಥ ತೆಂಗಿನಕಾಯಿನ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ಫಸ್ಟ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ತೆಂಗಿನಕಾಯಿಲೂ ನಾವು 2 ಸಲ ಹಾಲನ್ನ ತಗೋಬೇಕಾಗತ್ತೆ. ಸೊ ಸೇಮ್ 1.5 ಕಪ್ಪಷ್ಟು ನೀರನ್ನ ಯೂಸ್ ಮಾಡಿ ಮತ್ತೆ ತೆಂಗಿನಕಾಯಿ ಹಾಲನ್ನ ತೊಗೊಳ್ಳಿ. ಸೊ ನಾನಿಲ್ಲಿ ಕೀಲ್ಸನ ಮಾಡಲಿಕ್ಕೆ ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ನೀವು ಕೂಡ ಆದಷ್ಟು ದಪ್ಪ ತಳದ ಬಾಣಲಿ ಅಥವಾ ಕಡಾಯಿ ಈ ಥರ ಏನಾದರೂ ತೊಗೊಳ್ಳಿ. ಸೊ ಮೊದಲಿಗೆ ನಾವಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ತೆಗೆದಿಟ್ಕೊಂಡಿರೋಂಥ 1 ಕಪ್ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲ ಎಲ್ಲ ಕರಗೋವರೆಗೂ. ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಅದು ಗಂಟಾಗಿಬಿಡತ್ತೆ. ಸೊ ಹಾಗಾಗಿ ನೋಡಿ, ಈ ಹದ ಬರೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಈ ಹದ ಬಂದಮೇಲೆ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು. ಸೊ ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ? ಈ ಟೈಮಲ್ಲಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಸ್ವೀಟ್ ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಬೆಲ್ಲ ಕಮ್ಮಿ ಅನಿಸಿದ್ರೆ ಮತ್ತೆ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಿಲ್ಲ ಅಂದ್ರೂ ಈ ಕೀಲ್ಸನ ಮಾಡ್ಕೊಳ್ಳಿಕ್ಕೆ 30ರಿಂದ 40 ನಿಮಿಷ ಟೈಮ್ ಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ಲು ಅದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಈ ಹದ ಬರಬೇಕು. ಈ ಥರ ಗಟ್ಟಿ ಆದಮೇಲೆ ನೆಕ್ಸ್ಟ್ ನೀವು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನೀವು ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಇವಾಗ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಮಿಶ್ರಣನ, ಇದನ್ನು ತಟ್ಟೆಗೆ
ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ಈ ಥರ ಲಂಪ್ಸ್ ಏನು ಇಲ್ಲದೆ ಇರೋ ಥರ ಚೆನ್ನಾಗಿ ಶೇಕ್ ಮಾಡಿಕೊಂಡು ಇಟ್ಕೊಳ್ಳಿ. ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಟ್ಟಿದ್ದೀನ. ನೆಕ್ಸ್ಟ್ ಇವಾಗ ನಿಮಗೆ ಬೇಕಂದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಆಪ್ಷನಲ್ಲಿದ್ದು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ 30 ಮಿನಿಟ್ಸ್ ಆದಮೇಲೆ 30 to 40 ಮಿನಿಟ್ಸ್ ಆದಮೇಲೆ ನೀವು ಇದನ್ನು ಕಟ್ ಮಾಡಿಕೊಂಡ್ರೆ ಪೀಸಸ್ ಆಗಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.